ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಬಾಬು ಕ್ರಿಯೇಷನ್. ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಅಂಬಿಕಾ ಬಾಬು ಕ್ರಿಯೇಷನ್ಗೆ ಆತ್ಮೀಯ ಸ್ವಾಗತ. ಹೆಣ್ಣಿನ ಜನ್ಮದಲ್ಲಿ ತವರಿನ ಸಂಬಂಧವನ್ನು ಎಂದಿಗೂ ಕಳೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ತಂದೆ ತಾಯಿ ನಮಗಾಗಿ ಏನೆಲ್ಲ ಮಾಡಿರ್ತಾರೆ, ನಾವು ಸುಖವಾಗಿ ಇರಬೇಕೆಂದು ಸ್ವತಃ ಅನೇಕ ಕಷ್ಟಗಳನ್ನು ಅನುಭವಿಸಿರ್ತಾರೆ. ಈ ಋಣವನ್ನು ತೀರಿಸಲು ಅಸಾಧ್ಯ. ನಾನು ಇಲ್ಲ ಅನ್ನೋ ಸಂದರ್ಭದಲ್ಲಿ ನನ್ನ ಮಕ್ಕಳು ನಮ್ಮ ತಂದೆ ಏನೂ ಮಾಡಲಿಲ್ಲ ಅಂದುಕೊಳ್ಳಬಾರ್ದು ಅಂತ ಇಳಿ ವಯಸ್ಸಿನಲ್ಲಿ ಅಡಿಕೆ ತೋಟ ಕಟ್ಟಿ ಬೆಳೆಸಿ ಕಳೆದ ವರ್ಷ ನಮ್ಮನ್ನೆಲ್ಲ ಅಗಲಿದ್ದಾರೆ. ನಮ್ಮ ತಂದೆ ಇರೋವರೆಗೂ ಅವರ ಕಷ್ಟವನ್ನು ನೋಡ್ತಿದ್ವೇ ವಿನಃ ಅವರಿಗೆ ಸಹಾಯ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಅವರು ಇಲ್ಲ, ಅವರ ಪರಿಶ್ರಮ ಕಣ್ಣ ಮುಂದೆ ಕಾಣ್ತಾ ಇದೆ. ಇವತ್ತು ಅವರು ಬೆಳೆಸಿದಂತಹ ಅಡಿಕೆ ಮರ ಫಸಲನ್ನು ಕೊಡ್ತಾ ಇದೆ, ಹಲಸಿನ ಮರ ಕಾಯನ್ನು ಬಿಡ್ತಾ ಇದೆ, ಮಾವಿನ ಮರ ಫಲವನ್ನು ನೀಡ್ತಾ ಇದೆ. ಇದನ್ನು ನೋಡಲು ಖುಷಿ ಆಗುತ್ತೆ. ಆದರೆ ಅವರಿಲ್ಲ ಎಂಬ ದುಃಖ ನಮ್ಮಿಂದ ದೂರ ಆಗಿಲ್ಲ. ಅವರು ಬದುಕಿದ್ದಾಗ ಅವರ ಬೆಲೆ ನಮಗೆ ಗೊತ್ತಾಯಿತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಅವರು ಇಲ್ಲದೇ ಇರುವಾಗ ಅವರ ಬೆಲೆ ಏನು ಅಂತ ಖಂಡಿತ ನಮಗೆ ಗೊತ್ತಾಗ್ತಾ ಇದೆ. ತಂದೆ ಹೆಣ್ಣು ಮಕ್ಕಳಿಗೆ ಒಂದು ಶಕ್ತಿ, ಬಲ, ಸ್ಫೂರ್ತಿ, ಧೈರ್ಯ, ಆತ್ಮವಿಶ್ವಾಸ, ನಂಬಿಕೆ. ಅವರಿದ್ದಾರೆ ಎಂಬ ಬೆಂಬಲ. ಅವರು ನಮ್ಮ ಜೊತೆ ಇವತ್ತು ಇಲ್ಲ, ಆದರೆ ಖಂಡಿತ ಅವರು ಈ ತೋಟದ ರೂಪದಲ್ಲಿ ನಮ್ಮ ಜೊತೆ ಇದ್ದಾರೆ. ತಂದೆ ಹೆಣ್ಣು ಮಕ್ಕಳಿಗೆ ಅಗೋಚರ ಶಕ್ತಿ. ಆ ಶಕ್ತಿ ಕಣ್ಣಿಗೆ ಕಾಣದೇ ಇರಬಹುದು, ಆದರೆ ಪ್ರಭಾವ ಖಂಡಿತ ನಮಗೆ ತಿಳಿಯುತ್ತೆ. ತಂದೆ ಮಕ್ಕಳಿಗೆ ಜೀವನದ ಪಾಠವನ್ನು ಹೇಳುವ ಗುರುವಾಗಿ, ಮಾರ್ಗದರ್ಶಕನಾಗಿ, ನಿಜವಾದ ನಾಯಕನಾಗಿ ಇರ್ತಾರೆ. ತಾನು ಏನೇ ಸಂಪಾದನೆ ಮಾಡಿದರೂ ತನ್ನ ಕುಟುಂಬಕ್ಕಾಗಿ, ಅವರ ಸಂತೋಷಕ್ಕಾಗಿ, ಅವರ ಮುಂದಿನ ಬದುಕಿಗಾಗಿ ಅನ್ನೋ ನಿಸ್ವಾರ್ಥ ಸೇವೆಗೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ಮಕ್ಕಳ ಭವಿಷ್ಯದ ಭದ್ರ ಬುನಾದಿಯನ್ನು ಹಾಕಿಕೊಡುವವರು ತಂದೆ. ತಂದೆಯ ಋಣವನ್ನು ತೀರಿಸಲು ಸಾಧ್ಯವೇ? ಖಂಡಿತ ಇಲ್ಲ. ಅವರು ಪ್ರತಿಫಲವನ್ನು ಏನೂ ನಿರೀಕ್ಷೆ ಮಾಡಲಿಲ್ಲ. ಅವರು ಫೈನಾನ್ಷಿಯಲಿ ಎಷ್ಟೇ ಕಷ್ಟ ಬಂದರೂ ಒಂದು ಇಂಚು ಭೂಮಿಯನ್ನು ಮಾರಲಿಲ್ಲ. ತಾನೇ ಧೈರ್ಯವಾಗಿ ಎಲ್ಲದನ್ನು ಎದುರಿಸಿ ಮೆಟ್ಟಿ ನಿಂತರು. ಅವರೇ ಇವತ್ತು ನಮಗೆಲ್ಲ ಸ್ಫೂರ್ತಿ. ಎಂಥದ್ದೇ ಕಷ್ಟ ಬಂದರೂ ಧೈರ್ಯದಿಂದ ಎದುರಿಸಿ ಮೆಟ್ಟಿ ನಿಲ್ಲಬೇಕು ಅನ್ನೋದನ್ನು ಅವರಿಂದ ಕಲಿತಿದ್ದೇವೆ. ಅವರು ಉಳಿಸಿ ಬೆಳೆಸಿ ಕೊಟ್ಟದ್ದನ್ನು ಕಳೆಯುವ ಮಾತೇ ಇಲ್ಲ. ತಮ್ಮ ಸರ್ವಸ್ವವನ್ನು ಧಾರೆ ಎರೆದ ಎಲ್ಲ ತಂದೆ ತಾಯಿಗಳಿಗೆ ನನ್ನದೊಂದು ನಮನ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.